ಸುಮ್ಮನಿರಮ್ಮ, ಬೇಜಾರಾಗ್ಬಿಡ, ಸುಮ್ಮನಿರು. ಏನು ಮಾಡೋಕ್ಕಾಗುತ್ತೆ? ಅದು ಹಿಂಗೆ ಆಗ್ಬೇಕು ಅಂಬದಿದ್ರೆ ಯಾರ ಕೈಲೂ ತಪ್ಸೋಕ್ಕಾಗಲ್ಲ. ಸುಮ್ಮನಿರು, ಏನೋ ಅನಿವಾರ್ಯ ಆಯಿತು. ಅದು ಆಗೋದಾದರೆ ಹೆಂಗೆ ಬೇಕಾದ್ರೂ ಆಗುತ್ತೆ ನೋಡಮ್ಮ. ನಾವು ಯಾತನೂ ಒಂದು ಮಾತ್ರೆ ನುಂಗಿಲ್ಲ, ಏನಿಲ್ಲ. ಗನ್ಮಾಗ ನಮ್ಗೆ ಹುಡುಗರು ಅದು ಏನು ಮಾಡಿ. ಅದು ಹಣೆ ಬಾರ. ಹಂಗೆ ಆಗ್ಬೇಕು ಅಂಬದಿದ್ರೆ ಯಾರ ಕೈಲೂ ತಪ್ಸೋಕ್ಕಾಗಲ್ಲ. ಸುಮ್ಕಿರು. ಬೇಜಾರು ಮಾಡ್ಕೊಂಬಕ್ಕೆ ಹೋಗ್ಬೇಡ, ಆಗೋದಾಗೈತಿ. ದೀಕ್ಷಾ ಊಟ ಮಾಡ್ದ? ಇನ್ನು ಊಟ ಮಾಡಿಲ್ಲಪ್ಪ, ಬೇಜಾರು ಮಾಡ್ಕೊಂಡು ಕೂಕೊಂಡವಳೆ. ಅದಕ್ಕೆ ನಾನು ಹೇಳ್ತಿದ್ದೆ, ಏನು ಮಾಡೋಕ್ಕಾಗುತ್ತಮ್ಮ, ಅನಿವಾರ್ಯ ಆಗೈತೆ, ಹೋಗು, ಏನು ಮಾಡೋಕ್ಕಾಗಲ್ಲ. ಅದು ಆಗಬೇಕು ಅಂಬದಿದ್ರೆ ಈ ಭೂಮಿ ಮ್ಯಾಗೆ ಬರ್ಬೇಕಂಬಂಗಿದ್ರೆ ಯಾವುದು ತೊಂದರೆ ಇಲ್ದಂಗೆ ಎಲ್ಲ ಒಳ್ಳೇದಾಗುತ್ತೆ. ಏನು ಮಾಡಲಿ, ಅದು ನಿನಗೆ ಅದೃಷ್ಟ ಇಲ್ಲ ಬಿಡು, ಆಗ್ತವೆ ಮಕ್ಕಳೇನು. ಹೆಂಗೂ ಸಾಕತ್ಲಾಗೆ ಇವಾಗ ಯಾವುದೇ ತೊಂದರೆ ಇಲ್ದಂಗೆ ಮನೆಗೆ ಬಂದಿದ್ದೀವಿ. ಸುಮ್ಮನಿರಿ, ಹೆದರಿಕೆ ಬೇಡ ಅಂತ ಹೇಳ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದೀನಿ ಚಿರು. ಸುಮ್ಮನಿರೋ ದೀಕ್ಷಾ, ಬೇಜಾರು ಮಾಡ್ಕೊಂಬಕ್ಕೆ ಹೋಗ್ಬಿಡ. ಇನ್ನೂ ಆಗ್ತಾ ಇರ್ತವೆ, ಇನ್ನೂ ಚಿಕ್ಕ ವಯಸ್ಸು, ಮುಂದೆ ಆಗ್ತವೆ. ಸುಮ್ಮನಿರು. ಯಾಕೆ, ಇವಾಗ ನೀನು ಚೆನ್ನಾಗಿದ್ದರೆ ಸಾಕು. ನಮಗಂತೂ ನೀನು ಚೆನ್ನಾಗಾದರೆ ಸಾಕಪ್ಪ. ನಮ್ಗೆ ಏನು ಮಕ್ಕಳು ಬೇಡ, ಮರಿ ಬೇಡ ಅಂತ ಅನ್ನಿಸ್ಬಿಟ್ಟಿತ್ತು. ಅಪ್ಪ, ನೀನು ಪಡ್ತಾ ಇರೋ ಕಷ್ಟ ನೋಡಿದ್ರೆ ನನಗಂತೂ ತುಂಬ ಭಯ ಆಗ್ಬಿಟ್ಟಿತ್ತು ದೀಕ್ಷಾ. ಬಂದ್ರೇನು ಶಾಂತಮ್ಮ? ಯಾವಾಗ ಬಂದರೆ ಆಸ್ಪತ್ರೆಯಿಂದ? ಚೆನ್ನಾಗಿದೆಯಾ ನಮ್ಮ ದೀಕ್ಷಾ? ಮೂಲಟ್ಮೆಂಟಿ ಚೆನ್ನಾಗಿದ್ದೀನಿ. ಯಾಕೆ ಕಳ್ಸಿ? ಸುಮ್ಕಿರು, ಏನು ಮಾಡೋಕ್ಕಾಗಲ್ಲ, ಆಗೋದಾಗೈತೆ. ಯಾಕೆ ಕಳ್ಸಿದ್ಯ? ಅವಳು ಬೇಜಾರಾಗಿ ಹೇಳಿದ ಸ್ಮಕಯ್ಯ. ನೋಡಿ ಹಂಗಾತಲ್ಲ, ನಮಗೂ ಒಂದು ಯಾವ್ದಾನ ಒಂದು ಮಗು ಆಗೋದು, ಯಾಕಪ್ಪ ಹಿಂಗಾಯ್ತು ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಅದಕ್ಕೆ ಏನು ಮಾಡೋಕ್ಕಾಗುತ್ತೆ? ಸುಮ್ಕಿರಕ್ಕ ಅಕ್ಕ ಇಗಳಕ್ಕ. ಯಪ್ಪ ಸವಾಸ ಬೇಡ ಕಣಕ್ಕ, ಅಬೋಷನ್ ಮಾಡ ಸವಾಸ ಬೇಡ. ಯಪ್ಪ ನಮ್ಮ ದೀಕ್ಷಾ ಅಂತೂ ಒಂದು ಅಯ್ಯನ್ಲು ಅನ್ಬೇಡ ಕಣಕ್ಕ. ಅಲ್ಲ ಸ್ಮಕಯ್ಯ, ಅಪ್ಪ ದೇವ್ರಿ. ಅಮ್ಮ ಎಲ್ಲೋಡು ಒಂದು ಅಡಿಬೋದು, ಅಬೋಷನ್ ಸವಾಸ ಬೇಡ. ನೇಳಮ್ಮ ಮತ್ತೆ ಕಾಯಾಗಿ ಹಣ್ಣಾಗಿ ಉದ್ರತ್ಕಿನ್ನ ಬರೀ ಕಾಯೇ ಉದ್ರಬೇಕಂದ್ರೆ ಹೆಂಗಾಗುತ್ತೆ? ಆ ಬೊಸನಿಂದು ಸಾವಾಸ ಬೇಡ, ಸುಮ್ಕಿರು. ಯಪ್ಪ ದೇವ್ರೆತ್ತು, ಹೋಗು, ಹೆಣ್ಮಕ್ಳಾಗಿ ಯಾಕನ ಹುಟ್ಟಿವಪ್ಪ ಅನ್ಸುತ್ತೆ. ಅಮ್ಮ ಕಷ್ಟ ಅಂದ್ರೆ ಕಷ್ಟ ಆ ಬೊಸನಿಂದು. ನಮ್ಮ ಚೈತ್ರಂದು ಅವಾಗ ಬೊಸನಾದಾಗಳು ಹಂಗೇನಿ. ಅಯ್ಯೋ ನಾವೊಂದು ಪಾಟ್ ಬಿದ್ವಿ ಏನು ಬೇಡ, ಅವಳು ನೋಡೋಕೆ ಆಗ್ತಿರ್ಲಿಲ್ಲ. ಅಯ್ಯಪ್ಪ ದೇವ್ರಿ, ಆಸ್ಪತ್ರೆಗೆ ಸಾವಾಸಲ್ಲಮ್ಮ. ಅಯ್ಯೋ ಅವ್ರು ಆಡೋದು ನೋಡಿ ನಮಗೆ ಕಣ್ಣ ನೀರು ಬರ್ತವೆ. ಯಾಕ ಅಪ್ಪ, ಭಯ ಆಗ್ಬಿಟ್ಟಿತ್ತು ಕಣಕ್ಕ ನನಗಂತೂ. ಯಪ್ಪ ನಮ್ಮ ದೀಕ್ಷಾ ಆಡೋದು ನೋಡಿ ಭಯ ಆಗ್ಬಿಟ್ಟಿತ್ತು. ಹೇಳಪ್ಪ, ಭಯವಾಗಕ್ಕಿಲ್ವಿ. ಸುಮ್ಕಿರಮ್ಮ, ಅಳಬೇಡ ದೀಕ್ಷಾ, ಸುಮ್ಕಿರು. ಏನು ಮಾಡೋಕ್ಕಾಗುತ್ತೆ, ಆಗೈತೆ, ಸುಮ್ಮನಿರು. ಎಲ್ಲ ನೀನು ಚೆನ್ನಾಗಿದೆಯಲ್ಲ, ಏನು ಹುಡುಗರು ಆಗ್ತವೆ, ನಿನ್ನ ಚಿಕ್ಕ ವಯಸ್ಸು ಏನು ಇಲ್ಲಿಗೆ ಕೊನೆ ಅಲ್ಲ, ಆಗ್ತವೆ. ಚೆನ್ನಾಗಿದ್ಯೇನು ದೀಕ್ಷಮ್ಮ? ಯಾವ ಬಂದ್ರಿ ಸಂತಮ್ಮ? ಚೆನ್ನಾಗಿದ್ದಾಳೆ ಬಾರ್ ನಿಂಗಜ್ಜಿ. ಅಯ್ಯಪ್ಪ ದೇವ್ರಿ, ಯಪ್ಪ ಲಸ್ಮಕಾಯ ಅಂತ ಕಷ್ಟ ಯಾರಿಗೂ ಬೇಡಮ್ಮ ತಾಯಿ. ಅನ್ಬೋಸಿದ್ಲು ಅನ್ಬೇಡ. ಚೆನ್ನಾಗಿದ್ದಾಳೆ ಕಣಜ್ಜಿ. ಹೋಗತ್ತ ಎಂಥ ಕೆಲಸ ಆತಮ್ಮ. ಬಿಡತ್ತ, ಹುಡುಗ್ರೇನು ಆಗ್ತವೆ. ಹೋಗಿ, ನಮ್ಗಂತೂ ಜೀವಿರಲಿಲ್ಲ ಕಣ್ಣಿಂಗಜ್ಜಿ. ಅಯ್ಯೋ ಅನ್ಬೋಸಿದ್ಲು ಅಂದರೆ ಯಾಕೆ ಹೇಳ್ತೀಯ? ಅಷ್ಟು ಕಷ್ಟ ಅನ್ಬೋಸಿದ್ಲು. ಸಂಗೀತನು ಪಾಪನು ಅಂದ್ಕೊಂಡ್ಲು ಕಣೆ. ದೀಕ್ಷಿಗೆ ಹಿಂಗೆ ಆಗೈತೆ ಅಂತ ನಾನು ಹೇಳ್ದೆ, ಅದಕ್ಕೆನೂ ಅಂದ್ಕೊಂಡ್ಲು. ಪಾಪ ಹಿಂಗೆ ಆಗ್ಬಾರ್ದಾಗಿತ್ತು ಅಂತ ಹೇಳಿ. ರಸ್ಮಕಯ್ಯ, ನೀನು ಅವಳು ಮಾತಾಡಿಸ್ತೀಯೇ? ನೀನು ಅವಳು ನಮ್ಮ ಸಂಗೀತ ಮಾತಾಡಿಸ್ತೀಯ? ಮಾತಾಡಿಸ್ತೀನಿ ಕಣತೆ ಅಂತಮ್ಮ. ಯಾಕೆ ಮಾತಾಡ್ಸಿದ್ಲಮ್ಮ? ಜಯಕ ಕರ್ಕೊಂಬಂದಿತ್ತು ಸೀರೆ ಉಡ್ಸೋಕ್ಕೆ, ಅದಕ್ಕೆ ಮಾತಾಡಿಸ್ತೀವಮ್ಮ. ಅಲ್ಲ, ಮಾತಾಡಿಸ್ಬೇಕು ಹೋಗ್ಬೇಡ ನೀನು ಈ ಪಟ್ಟಿಂದಾನ. ಅಲ್ಲ, ಅಯ್ಯಮ್ಮ ಕರ್ಕೊಂಬತ್ತಾಳೆ ಅದು ಗೊತ್ತಾಗಲ್ವ ಜೀಟ? ನಾನು ಯಾಕೆ ಕರ್ಕೊಂಬಂದು ಕಳಿಸ್ತಾಳಂತೆ? ನಾ ಬೇಡ ಅಂದ್ವಲ್ಲ, ಅದಕ್ಕೆ ನಮ್ಮ ಮ್ಯಾಗಳು ಸಿಟ್ಟಿಗೆ ಇವಾಗ ಕರ್ಕೊಂಬಂದು ಕಳಿಸೋದು. ಎಷ್ಟು ದಿನ ಇರುತ್ತೆ ನಾನು ನೋಡ್ತೀನಿ ಇದು. ಬಿಡುಡಿಗೆ ಅತ್ತ ಸಂತಮ್ಮ, ಇವಾಗ ಕಷ್ಟ ಯಾಕೆ? ಕಷ್ಟಕ್ಕೆ ಯಾಕೆ ರೇಗಾಡ್ತೀಯ? ನಾನು ಮಾತಾಡಿಸ್ನಮ್ಮ. ಅವ್ರ ನೀವು ಹೆಂಗನ ಮಾಡ್ಕೊಳ್ರಮ್ಮ. ನಾವು ಮಾತಾಡಿಸ್ತೀವಿ, ಚೆನ್ನಾಗಿರ್ತೀವಿ. ಎಲ್ಲರ ತಾವು ನಾವು ಯಾರನ್ನ ಮಾತಾಡಿಸ್ಬೇಕು ಅವ್ರನ್ನ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀವಿ. ಹಿಂಗಜ್ಜಿ, ನೀನು ಯಾರನ್ನ ಮಾತಾಡಿಸ್ಕೊಂಡು ಬೇಕಾದರೆ ಯಾರನ್ನ ಮಾತಾಡ್ಸ್ಕೊಂಡು ಚೆನ್ನಾಗಿರು. ಅವಳನ್ನ ಮಾತಾಡ್ಸ್ಕೊಂಡು ಮಾತ್ರ ಚೆನ್ನಾಗಿರ್ತೀನಿ ಅಂದ್ರೆ ನಾನು ಒಪ್ಪಲ್ಲ. ಬುದ್ಧಿ ಬರ್ಬೇಕು ಅವಳಿಗೆ, ಯಾರು ಮಾತಾಡಿಸ್ತಿಲ್ದಂಗೆ ಆಗ್ಬೇಕು. ಇವಳು ನಮ್ಮ ಬೇಳೆ ಕರ್ಕೊಂಬಂದು ಅಲ್ಲಾಡ್ತಾ ಇದ್ದಾಳೇನ ಜಯಮ್ಮ. ಇವಳು ಅಬ್ಬವ್ವ ಏನು ಹಂಗೇನೆ. ಇವಾಗ ನಮ್ಮ ಮ್ಯಾಗ ಸಿಟ್ಟಿಗೆ ಇವಾಗ ಎಲ್ಲ ಚೆನ್ನಾಗೈತೆ, ಇವಾಗ ನಮ್ಮ ಮಾತಾಡ್ಸಲ್ಲ ಅಂತ ಹೇಳಿ ನಾನೇ ಎಲ್ಲನ ನೋಡ್ಕೊಂಬನಂತ ಕರ್ಕೊಂಬಂದವಳೇನು. ನಮ್ಮ ಮ್ಯಾಗ ಸಿಟ್ಟಿಗೆ ಕರ್ಕೊಂಬಂದು ಒಬ್ಬಟ್ಟು ಮಾಡಿ ಸೀರೆ ಉಡಿಸಿ ಮಡ್ಲಕ್ಕಿ ಹಾಕಿ ಸೀರೆ ಎಲ್ಲ ಕೊಟ್ಟು ಒಬ್ಬಟ್ಟು ಮಾಡಿ ಇಕ್ಕಿದ್ರಮ್ಮ. ಅವನು ಕರ್ಕೊಂಬಂದು ಊಟಕ್ಕಿಟ್ಟು ಒಬ್ಬಟ್ಟು ಮಾಡಿದ್ರು. ಬಿಡತ್ತ, ಚೆನ್ನಾಗಿರ್ಲಿ ಬಿಡೇ ಶಾಂತಮ್ಮ. ನೀನಂತ ಮಾತಾಡ್ಸಲ್ಲ ಅಂದಮೇಲೆ ಅವರು ಚೆನ್ನಾಗಿರ್ಬಾರ್ದೆ. ಸುಮ್ಕಿರು, ಚೆನ್ನಾಗಿರ್ಲಿಲ್ಲ ನಮ್ಮ ಚೈತ್ರನ ನಾನು ಮಾಡಿ ಇಕ್ಕಮ್ಮಂದೆ. ಸುಮ್ಕಿರಮ್ಮ, ಹಂಗೆ ಮಾಡಬಾರ್ದು ಕಣೆ ಶಾಂತಮ್ಮ. ಇವಾಗ ಗೊತ್ತಾಗಲ್ಲ ನಿನಗೆ. ಅವ್ರೇನೇನು ಅಂತ ಮಾಡಬಾರ್ದೇನು ತಪ್ಪು ಮಾಡಿಲ್ಲ. ಹೆಂಗ ಹೋಗ ಹೇಳಿ ಏನು ಮಾಡೋಕ್ಕಾಗ್ತಾಳೆ? ಹಣೆ ಬರ. ಸುಮ್ಕಿರು. ನೀನು ಯೋಟಾನ ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡ. ನೋಡು, ವರ್ಷಗೂ ಚೈತ್ರಿಗೂ ಹೇಳೈದ್ನಿ ಕರೆದು ಮಾತಾಡಿಸ್ಬೇಡ್ರಿ ಅಂದಂಗೆಲ್ಲ ಮಾತಾಡ್ಸೇವ್ರಿ. ಬರಲಿ ಅವ್ರು ಯಾತ್ಕಾನ ನನಗೆ ಯಾಕ ಹೇಳಕ್ಕೆ ಹಂಗೆ ಹಿಂಗೆ ಅಂತೇಳಿ ಸರಿಯಾಗಿ ಹೇಳ್ತೀನಿ. ಅಲ್ಲ, ಮಾತಾಡ್ಸೋದು ಬೇಡ ಅಂತ ಹೇಳಿದ್ಮೇಲೆ ಗೊತ್ತಾಗಲ್ವಿ. ಎಲ್ಲರೂ ಬಿಸಕೊಂಡಿದ್ರೇನೆ ಅವಳಿಗೆ ಬುದ್ಧಿ ಬರೋದು.
ಇನ್ನು ಐದಾಳೇನು ಒಲೆ ಹೋದ್ರ ಇದ್ರಮ್ಮ ಇನ್ನು ಐದಾಳು ಅಲ್ಲೇನೆ. ನಾನು ಬಿಡು ಸುಮ್ಕಿರೋ ಸೆಂಟಮ್ಮ, ನಿನಗೆ ಗೊತ್ತಾಗಲ್ಲ ಕಣೆ, ಗೊತ್ತಾಗಲ್ಲ. ನಾನು ಆಸ್ಪತ್ರೆಯಿಂದ ಬಂದ್ಮೇಲೆ ಹೇಳೋಣ ಅಂತ ಸುಮ್ಕಾದೆ. ಎಲ್ಲೋಡು, ಅವಳು ನಿನ್ನಂತೆ ಎಲ್ಲರಂಗೆ ಅವಳು ಮಗಳು, ಅವಳೇನೇನು ಅಂತ ತಪ್ಪು ಮಾಡಿಲ್ಲ ಸೆಂಟಮ್ಮ. ನೀನು ಕೇಳೋದಾದ್ರೆ ಎಲ್ಲರನ್ನೂ ಕೇಳಬೇಕಾಗಿತ್ತು. ಈಗ ವರ್ಷಿತ ಲವ್ ಮಾಡಿ ಮದುವೆ ಆದ್ಲ, ಅವಳನ್ನು ಕೇಳಬೇಕಾಯ್ತು. ಈಗ ದೇಶನೂ ಲವ್ ಮಾಡಿ ಮದುವೆ ಆದ್ಲ, ಇವಳನ್ನು ಕೇಳಬೇಕಾಗಿತ್ತು ನೀನು ಕೇಳೋದಾಗಿದ್ರೆ. ಯಾರನ್ನು ಕೇಳ್ದಂಗೆ ಅಲ್ಲ, ಇವಳ ಮೇಲೆ ಮುಂಚ್ಕೋಬೇಕಾಯ್ತು ನೀನು. ಇನ್ನು ಗುರುತು ಪರಿಚಯ ಇರನ್ನ ಹೇಳಿ ಏನು ಮಾಡೋಕ್ಕಾಗುತ್ತೆ ನೀನು? ಎಲ್ಲರನ್ನೂ ಕೇಳ್ದಂಗೆ ಅವಳನ್ನು ಕೇಳಿದ್ರೆ ಅವಳ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಹೇಳಲೆ ಶಾಂತಮ್ಮ. ಹಿಂಗೆ ಮಾಡಬಾರ್ದು, ಯೋಟ ಸಾದ್ರದಾರು ಅಂತ ಹೇಳಿ ಸರಿಯಾಗಿ ನೀನು ಮಾತಾಡ್ಬೇಕಣೆ. ಎಲ್ಲರಿಗೂ ಒಂದೇ ಅಂದಮೇಲೆ ಒಂದೇ ಥರ ಇರಬೇಕು, ಒಬ್ರಿಗೊಂದು ಮಾಡಬಾರ್ದು. ಸುಮ್ಮನಿರು ಲಕ್ಷ್ಮಂಟಿ. ಅವಳು ಇಲ್ಲ ಆಗಂಥದ್ದೇನು ಬಂದಿರಲಿಲ್ಲ. ಯಾರನ್ನ ಕೆಲಸದಾಗಳರು ಒಳ್ಳೆಯವ್ರು ಮಸ್ತಾಗಿ ಮಾಡ್ಕೊಂಡು ಹೋಗಾರು, ಹೋಗಿ ಇವ್ನು ನೆಚ್ಕೊಂಡು ಹೋಗಿ ಯಾತು ಕೆಲಸ ಪಲ್ಸ ಇಲ್ಲ, ಯಾತಿಲ್ಲ, ಮನೆ ಬಾಕ್ಲಿಲ್ಲ, ಏನಿಲ್ಲ ಅಂತನ್ನೋಗಿ ಆಗಂಥದ್ದೇನು ಬಂದೈತೆ. ಸುಮ್ಮನಿರ್ಬೇಕಾ? ದೀಕ್ಷಾ ನೀನು ಸುಮ್ಮನಿರಮ್ಮ, ಏನು ಟೆನ್ಷನ್ ತಗಬೇಡ. ನಡಿ ಒಳಕ್ಕೆದ್ದು ನಡಿ, ನೀನೇನು ಟೆನ್ಷನ್ ತಗಬೇಡ, ನೀನು ಮಾತಾಡಬೇಡ, ಜಾಸ್ತಿ ಮಾತಾಡಬೇಡ ಅಂತ ಹೇಳವ್ರು. ಇನ್ನೂ ರೆಸ್ಟ್ ಮಾಡಬೇಕು ನೀನು. ನಡಿ, ಇನ್ನೂ ಚೆನ್ನಾಗಿ ರೆಸ್ಟ್ ಮಾಡಬೇಕು, ಸುಮ್ಮನೆ ಮನಿಕವಂತೆ. ನಡಿ, ಏನು ಟೆನ್ಷನ್ ತಮ್ಮಕ್ಕೆ ಹೋಗಬೇಡ. ಹೆಂಗಾನ ಇರಲಿ ಅವತ್ತೆ ಮಾತಾಡುತ್ತೆ ಏನಾನ ಆದ್ರೂ. ನಡಿ ನೀನು ಸುಮ್ಮನೆ ನಡಿ, ಇಲ್ಲಿ ಒಳಕ್ಕೆ ಎದ್ದ ಇಲ್ಲಿ ಫಸ್ಟು. ಶಾಂತಮ್ಮ, ಈ ದೀಕ್ಷಿ ಮಾತು ಕೇಳಬೇಡ ನೀನು. ದೀಕ್ಷಿ ಮಾತು ಕಟ್ಕೊಂಡು ಹೋದ್ರೆ ಅಷ್ಟೇನೆ. ನೀನು ಎಲ್ಲರಿಗೂ ಒಂದೇ ಥರ ನೋಡು. ಇವಾಗ ಈಗಳಮ್ಮ ಇವಳೇನ ನಿಂಗೆ ಕೊಟ್ಟಿದ್ರೆ ತಕ್ಕ ಮದುವೆಯಾಗಿ ನೀನು ಒಪ್ಪಿರ ಗಂಡು ತಂದೇನ ನಮ್ಮ ಮದುವೆ ಮಾಡಿ ಮನೆ ಇಕ್ಕೊಂಡಿದ್ರೆ ಅದೊಂಥರ ಕೇಳ್ಬೋದಾಗಿತ್ತು, ಇವಳು ಹೇಳ್ಬೋದಾಗಿತ್ತು. ಅಲ್ಲ ಕಣೆ, ಸಣ್ಣಳಾಗಿ ಅವಳು ನಂಗೆ ಮಾತಾಡೋದು ಸರಿಯೇನೆ. ಹೆಂಗೆ ಬೇಕಾ ಹಂಗೆ ಮಾತಾಡಿ ಬಂದಂತೆ, ಹೋಗಿ ಬೈದು ಬಂದ್ಲಂತೆ, ಹಂಗೆ ಮಾತಾಡೋದು ಸರಿನೇ ಇವಳು. ಹಿಂಗೆ ಮಾತಾಡಬಾರ್ದು ಶಾಂತಮ್ಮ. ದೀಕ್ಷಿಗೆ ಹೇಳು ಒಂದಿಟ. ಸುಮ್ಮನಿರಾಕ, ನಾವು ಯೋಟ್ ಹೇಳಿದೀವಿ, ನಾವು ನೋಡಿರಕ್ಕೇನೆ. ನೋಡಿರಕ್ಕೆ ನಾವು ಹೇಳಿದ್ ಬೇಡ ಅಂತಾರೆ ಮನೆಗೆ ಅಂತ ಹೇಳಿ. ನಾವು ಎಂತೆಂತಾರು ಕೇಳಿದ್ರು ಕೆಲಸದಾಗ್ಲಾರು ಹೋಗಂತಾರ ಆಗ ಅಂಥದ್ದೇನು. ಈ ಬಡವರು ಅಂತ ಹೇಳಿ ಇದು ಮಾಡಕ್ಕೆ ಹೋಗ್ಬಾರ್ದು. ಅವರು ನೀವು ದುಡ್ಡು ಪಡ್ಡು ಬಂಡವಾಳ ಇಕ್ಕೊಂಡವ್ರು ಕಣೆ ಶಾಂತಮ್ಮ, ಮನೆ ಕೊಡ್ತಾರೆ. ಅವಳನ್ನು ಯೋಟ ಇವಾಗ ಮದುವೆ ಆದಾಗಿಂದನು ಅವಳು ರಾಜಮ್ಮನ ಹಂಗೆ ಇದು ಮಾಡಲ್ಲ, ಸೊಸೆನ ಚೆನ್ನಾಗಿ ನೋಡ್ಕೊಂತಾಳೆ, ಮಾತಾಡಿಸ್ತಾಳಂತೆ. ಸುಮ್ಕಿರು ನೀನು ಯೋಟನ ಇದು ಮಾಡ್ಕೊಂಬಕ್ಕೆ ಹೋಗಬೇಡ. ಇವಳು ಮಾತು ಕೇಳಿ ಮಾತಾಡಕ್ಕೆ ಹೋಗಬೇಡ, ಸುಮ್ಮನಿರೇ ಬಿಡ ತತ್ತ ಹೋಗ್ಲಿ. ಇವಾಗಿನ ಆಸ್ಪತ್ರೆಯಿಂದ ಬಂದವ್ರಿ, ಸುಮ್ಮನಿರಲ್ಲ ಸ್ಮಕ್ಕ. ನೀನು ಯಾತನು ಹೇಳಕ್ಕೆ ಹೋಗಬೇಡ, ಹೆಂಗಾರ ಮಾಡ್ಕೊಂಬ್ಲಿ ಹೇಳು. ಅವ್ರವ್ರು ಹೆಂಗಾರ ಮಾಡ್ಕೊಂಬ್ಲಿ, ನಾವು ಸೆನಕ್ಕಿರೋಣ ಅಷ್ಟೇನು. ನಾನಿಲ್ಲ ಶಾಂತಮ್ಮ, ನಿನ್ನ ಮಕ್ಕಳು ಯಾರು ನಿಗಳಪ್ಪ, ಅವರು ಮೂವರು ಯಾರೂ ಲವ್ ಮಾಡಿ ಮದುವೆ ಆಗಿಲ್ಲ ಅಂದಿದ್ರೆ ನೋಡಪ್ಪ ಯಾರು ಮಾಡಿಲ್ಲ, ಇವಳೊಬ್ಳು ಇಂಥ ಕೆಲಸ ಮಾಡಿದ್ಲು ಅಂತ ಹೇಳಿ ನಾನು ಬೇಕಾದ್ರೆ ನಾನೇ ಹೇಳ್ತಿದ್ದೆ. ಯಾಕಂದ್ರೆ ದೀಕ್ಷಾನು ಅದೇ ಕೆಲಸ ಮಾಡಿರೋದು. ಅವಳು ಮಾತಾಡೋ ಅಂಥ ಅಧಿಕಾರನೂ ಇಲ್ಲ, ಅವಳಿಗೆ ಮಾತಾಡೋಕೆ ಮಕನೂ ಇಲ್ಲ. ಅವಳು ಮಾತಾಡಬಾರ್ದು, ಸುಮ್ಮನೆ ಇರ್ಬೇಕು ಅವಳಿಗೆ. ಅವಳು ನೀನು ಅಷ್ಟೇನೆ ಪಾಪ, ಹುಡುಗಿ ಕಣ್ಣೀರು ಹಾಕೋದು ಪಾಪ. ಹಿಂಗೆ ಆಗೈತೆ ದೀಕ್ಷೆಗೆ ಅಂತ ಹೇಳಿದ್ಕೆ ಎಷ್ಟು ನೊಂದ್ಕೊಂಡ್ಲು ಗೊತ್ತೇ. ನೀವು ಅಂತ ಹುಡುಗಿನ ಇದು ಮಾಡ್ತೀರಮ್ಮ. ಹೇಳಿರೋನು ಮಾತಾಡ್ಸಿ ಕರ್ಕೊಂಬರೀ ಅಂತಮ್ಮ. ಏನೋ ಅನಿವಾರ್ಯ ಆಗೈತಿ. ಏನೇ ಅಂದ್ರೂ ಹೆಣ್ಮಕ್ಳು ನಾವು ನೋಡೋವಾಗ ನಮ್ಮ ಚೈತ್ರನ ಬಿಟ್ಟಿರ್ತಿಗೆ ಅವಳು ಏನು ಕಾಯ್ತಿದ್ದಂಗೆ ಹೆಂಗೆ ಬಂದ್ಲು. ನೋಡಕ್ಕ, ನೀನು ಬೇಡ ಅಂದಂಗೆಲ್ಲ ಚೈತ್ರ ಹೋಗಿ ಮದುವೆ ಆಗಲಿಲ್ಲ. ನೀನು ಅವಾಗ ವರ್ಷಮ್ಮ ಮಾತು ಬಿಟ್ಟಿದ್ದು, ನೀನು ಇಷ್ಟ ಇಲ್ಲ ಅಂತೇಳಿ ನಿನಗೆ ಸಿಟ್ಟು ಬಂದಿತ್ತಾನೆ. ಹಂಗೇನೆ ನನಗೂ ಬೇಡ ಅಂದಂಗೆಲ್ಲ ಆಗಿರೋದಕ್ಕೆ ನನಗೂ ಸಿಟ್ಟು. ಈಗ ಚೆನ್ನಾಗಿ ಇದೀವಲ್ಲಮ್ಮ, ನಮ್ಮ ಅಂದರು ಚೆನ್ನಾಗಿ ನೋಡ್ಕೊಂಡ್ರು, ಚೆನ್ನಾಗಿ ಇಕ್ಕೊಂಡ್ರು, ನಾವು ಅದಕ್ಕೆ ಮಾತಾಡ್ಸೀವಿ. ಅವನು ಚೆನ್ನಾಗಿ ನೋಡ್ಕೊಂತಾನೆ ಹೇಳ್ರಿ. ನೀವು ಚೆನ್ನಾಗಿ ಆಗ್ತಿರೋ ಒಂದಲ್ಲ ಒಂದೇನು, ನಿಮ್ಮ ಮನೆಯವರು ಅವ್ರ ಮನೆಯವರು ಎಲ್ಲ ಚೆನ್ನಾಗಿ ಆಗ್ತೀರ. ನೋಡಿದ್ರಲ್ಲ ವೀಕ್ಷಕರೇ, ಈ ಶಾಂತಮ್ಗೆ ಹೇಳಿದ್ರೆ ಅರ್ಥನೇ ಆಗಂಗಿಲ್ಲ. ನೀನು ಮಾತಾಡಿಸ್ಬೇಡ ಅಂತಾಳೆ, ಏನಾನ ಮಾಡ್ಕೊಂಬೇಡಿ ಇವರು ಅವ್ರು, ನಾವೆಲ್ಲ ಅರ್ಥ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀವಿ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.